ಇವತ್ತು ಅನಿವಾರ್ಯವಾಗಿ ದಿಲ್ಲಿ ಜಂತರ್ ಮಂತರ್ನಲ್ಲಿ ಐತಿಹಾಸಿಕವಾದಂತಹ ಸ್ಥಳ. ಯಾಕಂದ್ರೆ ಜಂತರ್ ಮಂತರ್ ಅನೇಕ ಪ್ರತಿಭಟನೆಗಳಿಗೆ, ಚಳುವಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು, ಇನ್ಕ್ಲೂಡಿಂಗ್ Congress President and Deputy Chief Minister, Mr. D.K. Shivakumar, and all 34 ministers, all 135 MLAs are participating in this protest. This protest is not a political one. ಕನ್ನಡದಲ್ಲಿ ಹೇಳ್ಬೇಕಲ್ವ, ಇಂಗ್ಲಿಷ್ನಲ್ಲೂ ಹೇಳಿ ಅಂತೀನಿ, ಕನ್ನಡದಲ್ಲೂ ಹೇಳಿ ಅಂತೀನಿ. ಕನ್ನಡ. ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ, ರಾಜಕೀಯೇತರ ಚಳುವಳಿ. ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡತಕ್ಕಂಥ ಚಳುವಳಿ. ಯಾಕಂದ್ರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ. ಹಾಗಾಗಿ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ 1,87,000 ಕೋಟಿ ರೂಪಾಯಿಗಳನ್ನು, ಸುಮಾರು 1,87,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದನ್ನ ನಾವು ಕಳ್ಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇದನ್ನ ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ನಾನು ಬಿಜೆಪಿ ಎಂಪಿಗಳಿಗೂ ಕೂಡ ಪತ್ರ ಬರೆದೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಪತ್ರ ಬರೆದೆ. ಐ ಡೋಂಟ್ ನೋ ವೆದರ್ ದೇ ಆರ್ ಕಮಿಂಗ್ ಆರ್ ನಾಟ್, ಐ ಡು ನಾಟ್ ನೋ ನೌ. ಬಟ್ ನೋಡ್ಬೇಕು, ಅಲ್ಲಿ ಬರ್ತಾರ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲ, ಪ್ರೊಟೆಸ್ಟ್ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಬೇರೆ ವಿಚಾರಗಳಿಗೆ ಮಾಡ್ತಾ ಇರ್ಬೋದು. ತಾಳ್ರಿ, ನಾ ಇನ್ನೂ ಹೇಳಿಲ್ಲ, ಸುಮ್ಮನೆ ಇರಮ್ಮ ನೀನು. ಯು ಡೋಂಟ್ ನೋ ಕನ್ನಡ? ಪ್ಲೀಸ್ ವೇಟ್, ಪ್ಲೀಸ್ ಕಾಮ್. ಗೊತ್ತಾಯ್ತಲ್ಲ? ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ. ಯಾಕಂತಂದ್ರೆ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, MLCಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು, ನಮ್ಮ ಪಾಲು 4.71% ಬಂದಿತ್ತು. ಎಷ್ಟು? 4.71% ಬಂದಿತ್ತು. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 3.64%ಗೆ ಇಳಿದೋಯ್ತು. ಇದರಿಂದ ಸುಮಾರು 40ರಿಂದ 45% ನಮಗೆ ಟ್ಯಾಕ್ಸ್ ಬರೋದನ್ನ ಕಳ್ಕೊಂಡ. ಸೊ ಒಟ್ಟಾರೆಯಾಗಿ 14th ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ರೆ, 15th ಫೈನಾನ್ಸ್ ಕಮಿಷನ್ ನಲ್ಲೂ ಕೂಡ 14th ಫೈನಾನ್ಸ್ ಕಮಿಷನ್ ಮಾಡಿದಂತ ಮಾನದಂಡಗಳನ್ನೇ ಅನುಸರಿಸಿದ್ರೆ ನಮಗೆ 62,098 ಕೋಟಿ ರೂಪಾಯಿ ಟ್ಯಾಕ್ಸ್ ಹೆಚ್ಚಾಗಿ ಬರ್ತಿತ್ತು. 62,098 ಕೋಟಿ ಹೆಚ್ಚಾಗಿ ಬರ್ತಿತ್ತು. ಸೊ ದಟ್ ವಿ ಲಾಸ್ಟ್, ನಂಬರ್ 1. ನಂಬರ್ 2, ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ವಿ ತೆರಿಗೆ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ. ಸುಮಾರು 4,30,000 ಕೋಟಿ ಈ ವರ್ಷ ಕೊಡ್ತಾ ಇದ್ವಿ. 4,30,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೊಡ್ತಾ ಇದ್ವಿ. ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು, GST,
ಕಸ್ಟಮ್ಸು, ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು 4,30,000 ಕೋಟಿ. ಅಂದ್ರೆ ₹100 ಕೊಟ್ರೆ, ₹100 ನಾವು ತೆರಿಗೆ ಕೊಟ್ರೆ ದೇಶಕ್ಕೆ ನಮಗೆ ಬರೋದು, ಕರ್ನಾಟಕಕ್ಕೆ ಬರೋದು 12ರಿಂದ 13 ರೂಪಾಯಿ. ಇಡಿ ಫಾಲೋ. ಕೇಂದ್ರ ಸರ್ಕಾರದಿಂದ ನಮಗೆ ಬರತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಮತ್ತೆ ಬೇರೆ ಇದರಲ್ಲಿ ಬರತಕ್ಕಂಥದ್ದು 12ರಿಂದ 13 ರೂಪಾಯಿ. ₹100 ಕೊಟ್ರೆ ನಾವು ತೆರಿಗೆನ, ನಮಗೆ ಬರೋದು ಎಷ್ಟಪ್ಪ ವಾಪಸ್ಸು ಅಂತಂದ್ರೆ 12 to 13 rupees ಪರ್ ಇಯರ್. ಈಗ ಈ 23-24ರಲ್ಲಿ ನಮಗೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂದ್ರೆ ಎಸ್ಟಿಮೇಟೆಡ್ ಡೆವಲ್ಯೂಷನ್ ನಲ್ಲಿ 37,252 ಕೋಟಿ ನಿಗದಿ ಮಾಡಿದ್ದಾರೆ. ಎಷ್ಟು? 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ನಲ್ಲಿ ಅದು ಶೇರಿಂಗ್ ಇದೆ, ಕರ್ನಾಟಕ ಮತ್ತೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಅದು ಈಗ ನಾವು 50% ಕೊಟ್ರೆ ಅವ್ರು 50% ಕೊಡ್ತಾರೆ, ನಾವು 60% ಕೊಟ್ರೆ ಅವ್ರು 40% ಕೊಡ್ತಾರೆ. ಈ ತರ ಇದೆ, ಶೇರಿಂಗ್ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಇದನ್ನ ಗ್ರಾಂಟ್ಸ್ ಅಂತ ಕರಿತೀವಿ. ಈ ಗ್ರಾಂಟ್ಸ್ ನಲ್ಲಿ ನಮಗೆ ಈ ಸಾರಿ 13,005 ಕೋಟಿ ರೂಪಾಯಿ ಬರ್ತದೆ. ಎಷ್ಟು? ಬೋತ್ ಪುಟ್ ಟುಗೆದರ್ 50,257 ಕೋಟಿ ಆಗುತ್ತೆ. ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ನನಗೆ ಯಾಕಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ಅಷ್ಟು ಕೊಟ್ಟಿದೀವಿ ಇಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, 2018-19ರಲ್ಲಿ ಬಜೆಟ್ ಸೈಜ್ ಕೇಂದ್ರ ಸರ್ಕಾರದ್ದು, ಐ ರಿಪೀಟ್, ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 24,42,000 crores. ಎಷ್ಟು? 24,42,000. ಇನ್ನು ಚಿಲ್ಲರೆ ಇದೆ, ನಾನು ಚಿಲ್ಲರೆ ಹೇಳಕ್ ಹೋಗಲ್ಲ. 24,42,000 ಕೋಟಿ. 23-24ರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು? 45 ಲಕ್ಷ ಕೋಟಿ. ಆಗ್ಲೇನೆ 51,000 ಕೋಟಿ ಬರ್ತಿತ್ತು ನಮಗೆ. ಈಗ 5 ವರ್ಷದ ನಂತರ 50,257 ಕೋಟಿ. Is it not an injustice? Is it not an injustice? 2018-19ರಲ್ಲಿ ಬಜೆಟ್ ಗಾತ್ರ 24,42,000 ರೂಪಾಯಿ ಇದ್ದಾಗ 51,000 ಕೋಟಿ ಬರ್ತಿತ್ತು ರಾಜ್ಯಕ್ಕೆ, ನಮ್ಮ ಪಾಲು. ಈಗ 5 ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಆಗಿದ್ರು ಕೂಡ ಈಗ 50,257 ಕೋಟಿ ರೂಪಾಯಿ. ಪ್ಲೀಸ್ ಅಂಡರ್ಲೈನ್. ಯಾಕಂತಂದ್ರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ ಬಿಜೆಪಿಯವರು. ತೆರಿಗೆ ಹೆಚ್ಚಾಯ್ತು ಅಂತ ಹೇಳ್ತಾರೆ. ಅಲ್ಲ, ಬಜೆಟ್ ಗಾತ್ರ ಹೆಚ್ಚಾಗಿದ್ಮೇಲೆ ಅಂದ್ಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ. ನಮಗೆ ತೆರಿಗೆನೂ ಕೂಡ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 1 ಲಕ್ಷ ಕೋಟಿ ಬರಬೇಕಲ್ಲ, ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬರಬೇಕಲ್ಲ. ಇಟ್ ಇಸ್ ನಾಟ್ ಸೋ. ದಟ್ ಇಸ್ ವೈ ಇಟ್ ಇಸ್ ಎನ್ injustice to Karnataka. I hope that you have followed me. ಆಮೇಲೆ ಏನು ತಪ್ಪೆಲ್ಲ ಬರೆಯಕ್ ಹೋಗ್ಬಿಡಿ, ಏನು ತೋರ್ಸಕ್ ಹೋಗ್ಬಿಡಿ. ತಾಳಪ್ಪ, 1 ಸೆಕೆಂಡ್ ಇಲ್ಲ, 2 ಸೆಕೆಂಡ್ ಇಲ್ಲ. ಏನ್ ಆಮೇಲೆ ಪ್ರಶ್ನೆ ಇಲ್ಲ ಕೇಳೋದು, ಬರ್ಕೋ ನೀನು. ಆಮೇಲೆ ಪ್ರಶ್ನೆ ಕೇಳಬೇಕಾಗಿರೋದು. ನಮಗೆ 1 ಲಕ್ಷ ರೂಪಾಯಿ ಆಯ್ತು. ಆಮೇಲೆ ಈ ಸೆಸ್ಸು ಮತ್ತು ಸರ್ಚಾರ್ಜ್ 2014-15ರಲ್ಲಿ ಸೆಸ್ ಎಷ್ಟಿತ್ತಪ್ಪ ಅಂತಂದ್ರೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸೆಸ್ಸು ಅಡಿಷನಲ್ 1,42,000. ಈ ವರ್ಷ 23-24ರಲ್ಲಿ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ, ಕರ್ನಾಟಕ ಒಂದೇ ಅಂತ ಹೇಳಲ್ಲ, ಇಡೀ ದೇಶದಲ್ಲಿ, ನಾನು ಮೊದಲು ಹೇಳಿದ್ದು ಇಡೀ ದೇಶದಲ್ಲಿ 5,52,000 ಕೋಟಿ ವಸೂಲು ಮಾಡ್ತಾರೆ.
5,52,000 ಕೋಟಿ ಅವರಿಗೆ ಸೆಸ್ ಮತ್ತು ಸರ್ಚಾರ್ಜ್ ನಲ್ಲಿ ಬರ್ತದೆ. ಅದರಲ್ಲಿ ಪಾಲಿಲ್ಲ. ಇಟ್ ಇಸ್ ನಾಟ್ ಎ ಡಿವಿಸಿಬಲ್ ಪೂಲ್ ನಲ್ಲಿ ಬರಲ್ಲ. ಅದು ಸೆಸ್ ಮತ್ತು ಸೇಲ್ ಟ್ಯಾಕ್ಸ್ ಸರ್ಚಾರ್ಜ್ ಅದು ಡಿವಿಸಿಬಲ್ ಪೂಲ್ ನಲ್ಲಿ ಬರಲ್ಲ. ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಶೇರ್ ಇಲ್ಲ. ಅದಷ್ಟೂ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. 5,52,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. ನಾವು ಅದರಲ್ಲೂ ಶೇರ್ ಕೊಡ್ರಪ್ಪ. ಒಂದು ವೇಳೆ ಅದರಲ್ಲಿ ಶೇರ್ ಕೊಟ್ಟಿದ್ರೆ ನಮಗೆ 55,000 ಕೋಟಿ ರೂಪಾಯಿ ಬರ್ತಿತ್ತು. 55,000 ಕೋಟಿ ರೂಪಾಯಿ ಬರ್ತಾ ಇದೆ. ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? ಹೇಳಿ ನೋಡೋಣ. ಇದ್ರ ವಿರುದ್ಧ ಪ್ರತಿಭಟನೆ ನೀವು ಮಾಡ್ತಾ ಇಲ್ಲ ತಾಳಿ. ಆಮೇಲೆ ನಾವು ಈ ಬರಗಾಲ ಇದೆ ಕರ್ನಾಟಕದಲ್ಲಿ. ಬರಗಾಲ ಇದ್ದಾಗ ನಾವು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟವು. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟೆ. ಈಗ ಫೆಬ್ರವರಿ 2024 ಸುಮಾರು 5 ತಿಂಗಳಾಯ್ತಾ ಬಂತು. ಆಯ್ತಲ್ಲ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಟೀಮ್ ಬಂತು. ಅವರು ಇವೆಲ್ಲ ವಿಸಿಟ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟರು. ಇವತ್ತಿನವರೆಗೆ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗು ಮಾಡಿಲ್ಲ, ನಮಗೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ನಮ್ಮ ಮಿನಿಸ್ಟ್ರಿಗಳು ಹೋಗಿ ಭೇಟಿ ಮಾಡಿದ್ರು. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದ್ರು. ಇವನು ಚಲುವರಾಯಸ್ವಾಮಿ ಎಲ್ಲ ಹೋಗಿ ಭೇಟಿ ಮಾಡಿದ್ರು. ಆಮೇಲೆ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿ. ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ. 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ನಾನು ಭೇಟಿ ಮಾಡಿದೆ. ಅಮಿತ್ ಶಾ ಅವರು ಹೇಳಿದ್ರು 20ನೇ ತಾರೀಕು ನಾನು ಭೇಟಿ ಮಾಡಿದಾಗ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಒಂದ್ಸಾರಿ ಡೇಟು ಕರೆದ್ರು, ಡೇಟು ಬದಲಾಯಿಸಿ ಮುಂದಕ್ಕೆ ಹಾಕ್ಬಿಟ್ರು. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಸುಮಾರು 5 ತಿಂಗಳಾಯ್ತು ಬಂತು. ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಸೊ ನಾವು ಸುಮಾರು 33,000 ಕೋಟಿಯಿಂದ 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಬೆಳೆ ನಷ್ಟ. ಅದಕ್ಕೆ ನಾವು ನಾರಮ್ಸ್ ಪ್ರಕಾರ 17,901 ಕೋಟಿ ಕೇಳಿದ್ದೀವಿ. 17,901 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೆ ಒಂದು ಬಿಡುಗಾಸು ಕೂಡ ಬಿಡುಗಡೆ ಆಗಿಲ್ಲ. ಈ ನಾಡಿ ನಿಜ ಎಷ್ಟು ಕರ್ನಾಟಕ ಆಮೇಲೆ ಮನ್ರೇಗಾದಲ್ಲಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಮನ್ರೇಗಾದಲ್ಲಿ 100 ದಿನ ಕೊಡ್ತೀವಿ ನಾವು ಕೆಲಸ, ಅದು 150 ದಿನ ಕೊಡಬೇಕು. ಇವತ್ತಿನವರಿಗೆ ಅದು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ, ಪತ್ರ ಬರೆದ್ರು ಕೂಡ ಇವತ್ತಿನವರಿಗೆ ಅದನ್ನ 150 ದಿನ ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕು. ಬಿಕಾಸ್ ಮನ್ರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಮ್ಯಾಟರ್ ಆಫ್ ಫ್ಯಾಕ್ಟ್ ಈ ಪ್ರೋಗ್ರಾಮ್ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಉದ್ಯೋಗ ಕೊಡಬೇಕು ಅಂತ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಇವತ್ತಿನವರಿಗೆ ಮಾಡಿಲ್ಲ. ಆಯ್ತಾ. ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಅಪ್ಪರ್ ಭದ್ರಾಕ್ಕೆ ಅಂತೇಳಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲಿ 23-24ನೇ ವರ್ಷದ ಬಜೆಟ್ನಲ್ಲಿ ಹೇಳಿದ್ದಾರೆ, ಕರ್ನಾಟಕಕ್ಕೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ಅವ್ರ ಬಜೆಟ್ನಲ್ಲೂ ಹೇಳಿದ್ದಾರೆ 5,300 ಕೋಟಿ ಬರ್ತದೆ. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಏನಾಗಿದ್ರು ಅವರು? ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಹೇಳಿರೋದು. ಈಗ ಏನೂ ಕೊಡಬೇಕಾಗಿಲ್ಲ ನಾವು ದುಡ್ಡು ಅಂತಂದ್ರೆ ಇದು ಬಜೆಟ್ನಲ್ಲಿ ಹೇಳಿರೋ ದುಡ್ಡಲ್ವಾ? ಬಸವರಾಜ ಬೊಮ್ಮಾಯಿ ಹೇಳ್ತಾರಲ್ಲ,
ಅವರೇ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಪ್ಪರ್ ಭದ್ರನ 5,300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಕೇಂದ್ರ ಸರ್ಕಾರದವರು. ಅದರಿಂದ ನಾವು ಕೊಡ್ತೀವಿ 5,300 ಕೋಟಿ ಅವ್ರು ಕೊಟ್ಟದ ಹಂಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಬಜೆಟ್ ಭಾಷಣದಲ್ಲಿ ಹೇಳಿರೋದು. ಬೇರೆ ಸುಮ್ಮನೆ ಏನೋ ಭಾಷಣ ಮಾಡಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು. ಅದು ಕೊಡ್ಲಿಲ್ಲ, ಇವತ್ತಿನವರೆಗೆ ಕೊಟ್ಟಿಲ್ಲ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಈ ವರ್ಷ ಮುಗಿತಾ ಬಂದಿದೆ. ಇವತ್ತಿನವರೆಗೂ ₹1 ಕೊಟ್ಟಿಲ್ಲ, ₹1 ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಯ್ತು, ಇದು ಒಂದಾಯ್ತಾ. ಮಹದಾಯಿ ಯೋಜನೆ ಇವತ್ತಿನವರೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಯಾರು ಕೊಡಬೇಕಾಗಿರೋರು? ಏನಪ್ಪ, ಗವರ್ಮೆಂಟ್ ಆಫ್ ಇಂಡಿಯಾ. ಇವತ್ತಿನವರೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. ಅಪ್ಪರ್ ಕೃಷ್ಣ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಮೇಕೆದಾಟು ಇವತ್ತಿನವರೆಗೆ ಪರ್ಮಿಷನ್ ಕೊಡಲಿಲ್ಲ. ಇವೆಲ್ಲ ಇಂಜಸ್ಟಿಸ್ ಅಲ್ಲೋ ಕರ್ನಾಟಕಕ್ಕೆ. ಆಮೇಲೆ ಸ್ಪೆಷಲ್ ಈಗ 4.71% ಕೊಡಬೇಕಾಗಿತ್ತಲ್ಲ, 3.64 ಇಳಿಸಿದ್ರಿಂದ ಅವ್ರಿಗೆ ಗೊತ್ತಾದ ಮೇಲೆ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತೇಳಿ 5,495 ಕೋಟಿ ಕೊಡಬೇಕು ಅಂತೇಳಿ 15 ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಮಾಡಿದ್ದಾರೆ. 5,495 ಕೋಟಿ. ಅದಲ್ಲದೆ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ, 6,000 ಕೋಟಿ ಕೊಟ್ಟಿದ್ದಾರೆ. 6 ಪ್ಲಸ್ 5,495 11,495 ಕೋಟಿ. ಎಷ್ಟು? 11,495 ಕೋಟಿ. ಇದು ಕೊಡ್ಲಿಲ್ಲ ಒಂದು ಪೈಸೆನೂ. ಇದನ್ನ ರಿಜೆಕ್ಟ್ ಮಾಡಿಬಿಟ್ರು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ನಾನು ಇಂಟರ್ಫಿಯರ್ ಆಗಲ್ಲ ಫೈನಾನ್ಸ್ ಕಮಿಷನ್ ನಲ್ಲಿ. ದೆನ್ ವೈ ಯು ಆರ್ ರಿಜೆಕ್ಟೆಡ್? ವೈ ಯು ರೆಫ್ಯೂಸ್ ಟು ಗಿವ್? ವೈ ನೀವು ಆಗಲ್ಲ? 15 ಫೈನಾನ್ಸ್ ಕಮಿಷನ್ ನಲ್ಲಿ ಇಂಟರ್ಫಿಯರ್ ಆಗಲ್ಲ. ಆಮೇಲೆ ಯಡಿಯೂರಪ್ಪ ಪೆದ್ದಾಗಿ ಏನ್ ಹೇಳ್ತಾರೆ, ಬಸವರಾಜ್ ಏನ್ ಹೇಳ್ತಾರೆ ಅಂತಂದ್ರೆ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಾರೆ, ಆ ಕಾಲದಲ್ಲಿ 15ನೇ ಫೈನಾನ್ಸ್ ಕಮಿಷನ್ ಆದಾಗ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಗಿದ್ರು, ಅವ್ರು ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ. ಆಗ 15ನೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಾಗ ಯಾರಿದ್ದದು? ಮಿಸ್ಟರ್ ನರೇಂದ್ರ ಮೋದಿ. ರಿಪೋರ್ಟ್ ತಗೊಂಡವ್ರು ಯಾರು? ಮಿಸ್ಟರ್ ನರೇಂದ್ರ ಮೋದಿ. ನಾವು ಸಮರ್ಥವಾಗಿ ವಾದ ಮಾಡಿಸಿದೀವಿ, ಆದರೂ ಅವರು ಕಾನ್ಸ್ಟಿಟ್ಯೂಟ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾರ ಮಾತು ಕೇಳ್ತಾರೆ? ನಮ್ಮ ಮಾತು ಕೇಳ್ತಾರ, ಅವ್ರ ಮಾತು ಕೇಳ್ತಾರ? ಇಷ್ಟು ಅರ್ಥ ಆಗಲ್ಲ ಇವರಿಗೆ. ಬಿಜೆಪಿ ಬಸವರಾಜ ಬೊಮ್ಮಾಯಿಗೆ, ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಆಗಿದ್ದವರು. ಸೊ ಇವರೆಲ್ಲ ಏನ್ ಹೇಳ್ತಾರೆ, ಇವೆಲ್ಲ ಕೂಡ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. 25 ಜನ ಎಂಪಿಗಳು ಗೆಲ್ಸ್ಕೊಟ್ರು ಹೋದ್ ಸಾರಿ. ಒಂದಿನ ಬಾಯಿ ಬಿಟ್ಟಿದ್ದಾರೆ ಇವರು. ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸ್ ಮಾಡಿದ್ದಾರೆ. 15ನೇ ಫೈನಾನ್ಸ್ ಕಮಿಷನ್ ಕೊಡ್ರಿ ಅಂತ ಹೋಗಿ ಕೇಳಿದಾರ? 25 ಜನ ಎಂಪಿಗಳು ಕೇಳಿದಾರ? ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಟು ಕರ್ನಾಟಕ? ಸೊ ಇವುಗಳೆಲ್ಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ನಂಬರ್ಸ್ ಕೊಡ್ತಿದ್ದೀರಾ, ಮತ್ತೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಅಲ್ಲಿ ನಮಗೆ ಅನ್ಯಾಯ ಆದ್ರೆ ಅದು ಎಲ್ಲಿ ಹೋಗ್ತಾ ಇದೆ? ಎಲ್ಲಿ ಅವ್ರು ಇಟ್ಕೋತಾರೆ, ಕೇಂದ್ರ ರಾಜ್ಯ ಉತ್ತರ ರಾಜ್ಯಗಳಿಗೆಲ್ಲ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು 50,257 ಕೋಟಿ ನಮಗ್ ಬಂದ್ರೆ, ಉತ್ತರ ಪ್ರದೇಶಕ್ಕೆ 2,80,000 ಕೋಟಿ ಅವ್ರಿಗೆ ಹೋಗುತ್ತೆ. ಬಿಹಾರ್ಗೆ ಹೋಗುತ್ತೆ 1,00,000 ಕೋಟಿ. ಮಧ್ಯಪ್ರದೇಶಕ್ಕೆ ಹೋಗುತ್ತೆ, ರಾಜಸ್ಥಾನಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಇವ್ಯಾರು ಕೂಡ ಜನ ನಿಯಂತ್ರಣ ಮಾಡಲಿಲ್ಲ, ಎಂತದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಕ್ ಹೋಗ್ಲಿಲ್ಲ. ಈಗ ಏನ್ ಮಾಡ್ತಾರೆ, 5 ಮಾನದಂಡಗಳು ಮಾಡ್ತಾರೆ. 7th ಶೆಡ್ಯೂಲ್ ನಲ್ಲಿ 5 ಮಾನದಂಡಗಳಿದ್ದಾವೆ. ಒಂದು, ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ್ದು, ಜನಸಂಖ್ಯೆ ಎಷ್ಟಿದೆ,
ತಲಾ ಆದಾಯ ಎಷ್ಟಿದೆ, ಕಾಡು ಎಷ್ಟಿದೆ, ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ, ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ, ಈ ಎಲ್ಲ ಮಾನದಂಡಗಳು ಇಟ್ಟುಕೊಂಡು 7th ಶೆಡ್ಯೂಲ್. ಬಟ್ 71 ಜನಗಣತಿ ಪ್ರಕಾರ ಮಾಡಿದ್ರೆ ಈ ಅನ್ಯಾಯ ಆಯ್ತಲ್ಲ. ಇವ್ರೇನ್ ಮಾಡ್ತಾರೆ, 15ನೇ ಹಣಕಾಸಿನ ಆಯೋಗದಲ್ಲಿ 2011ನೇ ಜನಗಣತಿಯನ್ನ ಗಣನೆ ತಗೊಂಡು ಮಾಡ್ತಾರೆ. ಸೊ ಹಂಗಾಗಿ ಇವೆಲ್ಲ ಒಬ್ರು ಪ್ಲೀಸ್ ವೇಟ್ ತಾಳಿ ಇವರು ಕೇಂದ್ರ ಸರ್ಕಾರದ ವಿರುದ್ಧ ನಿಮ್ಮ ಈ ಒಂದು ಪ್ರತಿಭಟನೆಗೆ ಇವತ್ತು ಕೇಂದ್ರ ಸರ್ಕಾರ ನಿಮ್ಮ ಸ್ಪಂದಿಸುತ್ತೆ ಅನ್ನುವಂತ ಒಂದು ಭರವಸೆ ಇದೆ. ಸ್ಪಂದಿಸ್ತದೆ ಬಿಡ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕರ್ನಾಟಕ ರಾಜ್ಯದ ಹಿತವನ್ನ ಕಾಪಾಡಬೇಕು. ಇಡೀ ದೇಶದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು, ಮತ್ತೆ ಜನರ ಗಮನವನ್ನು ಸೆಳೀಬೇಕು. ನನಗೆ ಇನ್ನ ಹೋಪ್ಸ್ ಇದೆ. 16ನೇ ಹಣಕಾಸಿನ ಆಯೋಗ ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಗಿ ಈಗ ಮೆಂಬರ್ಗಳು ಆಗಿದ್ದಾರೆ. ಅವರು ಬರಬೇಕು, ಇನ್ನು ಕರ್ನಾಟಕಕ್ಕೆ ಬರಬೇಕು, ಅದಿರಲಿ. ಬಟ್ ಈ ಅನ್ಯಾಯ ಮುಂದುವರಿಬಾರದಲ್ಲ, ಅನ್ಯಾಯ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಕೇಂದ್ರ ಸರ್ಕಾರ. ಅದರಿಂದ ನನಗೆ ವಿಶ್ವಾಸ ಇದೆ. ನಾನು ವಿಶ್ವಾಸ ಕಳ್ಕೊಂಡಿರೋವನ್ನಲ್ಲ. ಸರ್, ಈಗ ಪಕ್ಷಾತೀತವಾಗಿ ಹೋರಾಟ ಅಂತ ಹೇಳಿರುವಂತದ್ದು ಎಲ್ಲಾ ಸಂಸದರು ಪತ್ರ ಬರೆದಿದ್ದಾರೆ, ಅವ್ರು ಬರಲ್ಲ ಅಂತ ಹೇಳಿ ಒಂದು ಎರಡನೇದು ಶ್ವೇತಪತ್ರ ಹೊರಡಿಸಬೇಕಂತ ಆಗ್ತದೆ ಸರ್. ಶ್ವೇತಪತ್ರ ಚಿಂತನೆ ಮಾಡ್ತಾರೆ. ಶ್ವೇತಪತ್ರನೂ ಹೊರಡಿಸ್ತೀವಿ. ಯಾಕೆ 14ನೇ ತಾರೀಕು ಬಜೆಟ್ ಮಂಡಿಸ್ತೀವಿ. ನಾವು ಬಜೆಟ್ ಮಂಡಿಸಿದ ಮೇಲೆ ಶ್ವೇತಪತ್ರನೂ ಹೊರಡಿಸ್ತೀವಿ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಬಜೆಟ್ ಇಟ್ ಸೆಲ್ಫ್ ಇಸ್ ಎ ವೈಟ್ ಪೇಪರ್. ಬಟ್ ಆದರೂ ಶ್ವೇತಪತ್ರ ಹೊರಡಿಸ್ತೀವಿ. ಇಷ್ಟೋ ಗಂಟೆ ಹೇಳಿದ್ದೇನು ಮತ್ತೆ? ಸರ್, ಇದ್ರ ಜೊತೆಗೆ ಯುಪಿಎ ಅವಧಿಯಲ್ಲಿ ಏನೇನು ಆಗಿತ್ತು, ಕೇಂದ್ರದ ಯುಪಿಎ ಅದನ್ನು ಕೂಡ ಶ್ವೇತಪತ್ರ ಕೇಂದ್ರ ಸರ್ಕಾರ, ಯಾರು ಕೇಂದ್ರ ಸರ್ಕಾರದವರು ಮಾಡ್ಲಿ. ಈಗ ಸೆಸ್ಸು ಮತ್ತೆ ಸರ್ಚಾರ್ಜು ಎಲ್ಲ ಹೊರಡಿಸ್ಲಿ. 5,52,000 ಕೋಟಿ ತಗತಾರಲ್ಲ ಸೆಸ್ಸು ಮತ್ತೆ ಸರ್ಚಾರ್ಜ್ ಮೂಲಕ. ಅದರಲ್ಲಿ ಡಿವಿಜಿಬಲ್ ಪೂಲ್ ಅದು. ಏನಪ್ಪಾ ಅದು ಗೊತ್ತಾ ನಿಂಗೆ? ನಡಿ. ಎಸ್ Karnataka MPs are protesting in parliament. They are putting allegation on Karnataka government that you are misusing the fund, government fund, sir. And this protest they are calling election stunt. What's your view on it? See, whatever agitation they are making, either in the parliament or outside the parliament, it is against the interest of the people of Karnataka. It is against the interest of Karnataka. ಬಡವರಿಗೆ ನಾವು ಸ್ಕೀಮ್ ಮಾಡಿ, ನಾವು ಆಮೇಲೆ ಬಡವರಿಗೆ ಸ್ಕೀಮ್ ಮಾಡಿದೀವಿ 5 ಗ್ಯಾರಂಟಿಗಳನ್ನ. ಅದು ಬಡವರಿಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಮಹಿಳೆಯರಿಗೂ ಕೂಡ 145 ಕೋಟಿ ಮಹಿಳೆಯರಿಗೆ 145 crore women folk, they are traveling freely in the government buses. To that extent, they are going to save the money. Will it not come to spend for other purposes? Did you follow? And we are giving 2,000 rupees every month to 1,17 lakh 1,17 lakh women folk, the head of the family. 2,000 rupees for each woman head. Did you follow? 2,000 rupees. And so far as the Gruha Jyoti is concerned, Gruha Jyoti, we are giving free of power to the extent of 200 unit per family. 200 unit per family every month. ಆಮೇಲೆ 5 kgs of rice. See, we are already giving 5 kgs of rice. In addition to that, 5 kgs of rice, for which the government of India has refused to give rice. Food Corporation of India is refused to. Government of India, on the advice of the
Government of India, the Food Corporation of India has refused to give rice to Karnataka. So we are giving cash 34 rupees. to each individual, 135 rupees per kg, that comes to about 170 rupees per person in a month. Sir, what will be your next step after the protest if central government will not give you a fund, sir? If central government will not give you a fund after this protest, But we will continue to fight against the injustice caused by Government of India. Take it to the people. We will take the issue to the people of Karnataka. ನಿಮ್ಮ ಪ್ರತಿಭಟನೆಗೆ ದಕ್ಷಿಣ ಭಾರತ ರಾಜ್ಯಗಳ ಸಪೋರ್ಟ್ ಇದೆಯಾ ಅಂತ ನಿಮ್ಮ ಪ್ರತಿಭಟನೆಗೆ ದಕ್ಷಿಣ ಭಾರತ ರಾಜ್ಯಗಳ ಸಪೋರ್ಟ್ ಇದೆಯಾ ಇತರ ರಾಜ್ಯಗಳ ಸಪೋರ್ಟ್ ಇದೆಯಾ ಅಂತ See, Kerala is also doing protest tomorrow. Tamil Nadu is also doing. I mean, is also supporting Kerala's agitation. So like that, the states which have been caused injustice, so those states will definitely agitate. So what are the reasons do you think that center is not allocating the funds? Finance Minister is representing the state of Karnataka. She is saying that funds are Please ask her this question. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.